ನಿಮ್ಮ ಕ್ಲಾಸ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಲಾಗಿನ್ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ ನಿಮಗೆ ಮೊದಲಿಗೆ ಇಲ್ಲಿರೋದು ನಿಮ್ಮ ಸ್ಟೂಡೆಂಟ್ ಡೀಟೇಲ್ ಎಲ್ಲ ಇರುತ್ತೆ. ಆಮೇಲೆ ರೂಪಾತ್ಮಕವನ್ನು, ರೂಪಾತ್ಮಕ ಟು, ಸಂಕಲಾತ್ಮಕವನ್ನು, ಸಹಪಠ್ಯ ವಿಷಯ ಅಂತಂದರೆ ಇದು ಒಂದು ಟ್ಯಾಬ್ ಇದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆಕ್ಟಿವ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆಕ್ಟಿವ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆಕ್ಟಿವ್ ಆಗುತ್ತೆ. ಅಂದರೆ ರೂಪಾತ್ಮಕ 1 ಕ್ಲಿಕ್ ಮಾಡಿ ನೀವು ರೂಪಾತ್ಮಕ 1 ಮಾರ್ಕ್ಸನ್ನು ನೀವೇನು ಮಾಡ್ಬೋದು, ಈಸಿಯಾಗಿ ಎಂಟ್ರಿ ಮಾಡ್ಬೋದು. ಇದರಲ್ಲಿ ಪ್ರಥಮ ಭಾಷೆ ಅಂದರೆ ನಾಲ್ಕು ಸಬ್ಜೆಕ್ಟ್ಗಳಿವೆ. ಪ್ರಥಮ, ದ್ವಿತೀಯ, ಗಣಿತ, ಪರಿಸರ ಅಧ್ಯಯನ. ಆಟೋಮೆಟಿಕ್ಕಾಗಿ ನೀವು ಒಂದು ಮಾರ್ಕ್ಸ್ ಮಾತ್ರ ಹಾಕಿದರೆ ಗ್ರೇಡಿಂಗ್ ತಗೊಳುತ್ತೆ. ಆಟೋಮೆಟಿಕ್ ಮಾರ್ಕ್ಸನ್ನು ತೊಗೊಂಡು ನಮ್ಮ ಸೀಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಆಮೇಲೆ ನೀವು ಮಾರ್ಚ್ 1 ಟೈಮ್ ಎಂಟ್ರಿ ಮಾಡಿದರೆ ಅಂದರೆ ಹೀಗೆ ಎಲ್ಲ ಒಂದು ಎಕ್ಸಾಮ್ ರೂಪಾತ್ಮಕ 1, ರೂಪಾತ್ಮಕ 2, ಸಂಕಲಾತ್ಮಕ 1, ಸಹಪಠ್ಯ ವಿಷಯ ಅಂದರೆ ಫಸ್ಟ್ ಸೆಮಿಸ್ಟ್ರಲ್ಲಿ ಲಿಸ್ಟ್ ಮಾಡಿದರೆ ಅದೇ ಥರ ಸೆಕೆಂಡ್ ಸೆಮಿಸ್ಟ್ರಲ್ಲೂ ಕೂಡ ನಿಮ್ಗೆ ಏನಿರುತ್ತೆ ಒಂದು ಅಲ್ಲಿಯೂ ನೋಡಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ರೂಪಾತ್ಮಕ 3, 4, ಆಮೇಲೆ ಸಂಕಲಾತ್ಮಕ 2 ಇರುತ್ತೆ, ಸಹಪಠ್ಯ ವಿಷಯ ಇರುತ್ತೆ. ಇವೆಲ್ಲ ನೀವು ಇಂಡಿವಿಜುವಲ್ ಆಗಿ ಓನ್ಲಿ ಮಾರ್ಕ್ಸ್ ಹಾಕಿದರೆ ಸಾಕು, ಆಟೋಮೆಟಿಕ್ ಗ್ರೇಡಿಂಗ್ ತಗೊಂಡು ನಿಮ್ಮ ಒಂದು ರಿಪೋರ್ಟ್ ಶೀಟ್ ಕೂಡ ರೆಡಿ ಆಗುತ್ತೆ. ಪ್ಲಸ್ ಇಂಡಿವಿಜುವಲ್ ಸ್ಟೂಡೆಂಟ್ ಪ್ರೋಗ್ರೆಸ್ ಕಾರ್ಡ್ ಕೂಡ ಏನಾಗುತ್ತೆ ನಿಮಗೆ ಒಂದು ಕ್ಲಿಕ್ಕಲ್ಲಿ ನೀವು ಪ್ರಿಂಟ್ಔಟ್ ತೆಗಿಬೋದು. ಅದು ಹೇಗಂತ ಇವಾಗ ನೋಡೋಣ. ನಾವೇನು ಮಾಡೋಣ, ಮೊದಲಿಗೆ ಸ್ಟೂಡೆಂಟ್ ತೊಗೊಳ್ಳೋಣ. ಈಗ ನೋಡಿ 3ನೇ ಸ್ಟೂಡೆಂಟ್ ತೊಗೊಂಡೆ. ಇವಾಗ ನಾವೇನು ಮಾಡೋಣ, ಸೆಮಿಸ್ಟ್ರಿ 1ನಲ್ಲಿ ಹೋಗಿಬಿಟ್ಟು ಒಂದು ಏನು ಮಾಡೋಣ, ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು ತಗೋಣ. ರೂಪಾತ್ಮಕ 1 ನೋಡಿ 14 ಅಂತ ಮಾಡಿದೆ. ನೆಕ್ಸ್ಟ್ ಟ್ಯಾಬ್ ಮಾಡಿದರೆ ಅಲ್ಲಿ ಆಟೋಮೆಟಿಕ್ ತೋತ್ ನೋಡಿ ಎ ಅಂತ ತಗೋ. ಆಮೇಲೆ ನಿಮ್ಮ ಮಾರ್ಕ್ಸ್ ಎಷ್ಟು ತೆಗಿರ್ತಾನೆ ಆ ಥರ ಹಾಕೋತ ಹೋಗ್ಬೇಕು ನೀವು. ಆಟೋಮೆಟಿಕ್ಕಾಗಿ ಗ್ರೇಡಿಂಗ್ ತೊಗೊಳುತ್ತೆ. 4 ಸಬ್ಜೆಕ್ಟ್ ಎಂಟ್ರಿ ಮಾಡಿದರೆ ಮುಗೀತು. ಇದು ಮುಗೀತು, ರೂಪಾತ್ಮಕ 1 ಮುಗೀತಾ. ನೆಕ್ಸ್ಟ್ ರೂಪಾತ್ಮಕ 2 ಅಲ್ಲಿ ನೋಡಿ ಸೇಮ್ ಅದೇ ಥರ ಎಷ್ಟು ಮಾರ್ಕ್ಸ್ ತೋರಿಸ್ಬಿಡ್ತಾನೆ ಅದು ಹಾಕಿ. ಅದೇ ಥರ ನೀವು ಇಲ್ಲಿ 15ಕ್ಕಿಂತ ಜಾಸ್ತಿ ಹಾಕೋದಿಲ್ಲ, ಹಂಗಂದರೆ ಅದು ಕಂಡೀಷನ್ ಕೊಡ್ತೀವಿ. ನೋಡಿ 16 ಹಾಕಿದರೆ ಏನು ಮಾಡುತ್ತೆ, ತೊಗೊಳ್ಳೋದ ನೋಡಿ 15 ಓನ್ಲಿ ಅಂತ ಹೇಳ್ತಾ ಇದೆಯಾ. ಮಾರ್ಕ್ಸ್ ಒಂದು ನಿಮಗೆ 0 to 15 ಮಾತ್ರ ಆ್ಯಡ್ ಮಾಡಲಿಕ್ಕೆ ಕೊಡುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನೀವು ಅವಾಗ ಹೊಳ್ಳಿ ಮತ್ತು ಮಾರ್ಕ್ಸ್ ಏನು ತೊಗೊಂಡ್ಬಿಟ್ಟು ಸಕಲಾತ್ಮಕವಾಗಿ 20 ಇರುತ್ತೆ. 20 ಇದ್ದರೆ ನೀವು 20 ಮೇಲೆ ಹಾಕೋದಂಗಿಲ್ಲ. 20 ಮೇಲೆ ಹಾಕಿದರೂ ಕೂಡ ಅದೇ ಥರ ನಿಮ್ಗೆ ಮೆಸೇಜ್ ಮಾಡುತ್ತೆ, ಅದು ತಪ್ಪು ಮಾಡಲಿಕ್ಕೆ ಬಿಡಲ್ಲ. ನೋಡಿ 21 ಹಾಕಿ ನಾನು ಸ್ಪೇಸ್ ಬಾರ್ ಹೋಗ್ತೀನಿ, ಅದು ಆಟೋಮೆಟಿಕ್ ಮೆಸೇಜ್ ಕೊಡುತ್ತೆ ನೋಡಿ. ಮಾರ್ಕ್ಸ್ ಮಿನಿಮಮ್ 0 to ಮ್ಯಾಕ್ಸಿಮಮ್ 20 ಆ್ಯಡ್ ಓನ್ಲಿ ಅಂತ ಹೇಳ್ತಾ ಇದೆ. ಇವಾಗ ಅದು ಇನ್ಸೆಷನ್ ಅಂದರೆ ನಿಮಗೆ ಈಗ ಮಾಡಬಾರ್ದು ಹೀಗೆ ಆಗುತ್ತೆ ಅಂತ ಅದೇ ಹೇಳಿಕೊಡುತ್ತೆ ನಿಮಗೆ. ಅವಾಗ ನೀವೇನು ಮಾಡಬೇಕು, ಅದಕ್ಕೆ ಅದರ ಪ್ರಕಾರವಾಗಿ ನಿಮ್ಮ ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡಲಿಕ್ಕೆ ಈಸಿ ಇರುತ್ತೆ. ನೋಡಿ ಎಷ್ಟು ಹೊತ್ತಾಯಿತು, ಇದು ಮುಗಿತು. ಅದೇ ಥರ ಸಹಪಠ್ಯ ವಿಷಯ ನೀವು ಎ ಗ್ರೇಡಿಂಗ್, ಬಿ ಗ್ರೇಡಿಂಗ್ ಕೊಡ್ತೇವೆ, ಅದು ಕೊಟ್ಕೊಡ್ತೀನಿ. ಎ, ಬಿ, ಸಿ, ಆಮೇಲೆ ಎ, ಆಯಿತಾ. ಈ ಥರ ಕೊಟ್ಬಿಟ್ಟು ಇದು ಮುಗಿತು. ಅವಾಗ ಮತ್ತೆ ನೆಕ್ಸ್ಟ್ ಸೆಮಿಸ್ಟ್ರಿಯಲ್ಲಿ ಹೋಗ್ಬಿಟ್ಟು ಇಲ್ಲೂ ಸೇಮ್ ಮಾರ್ಕ್ಸ್ ಹಾಕ್ತಾ ಹೋಗ್ಬಿಟ್ಟು ನಾನು ಜಲ್ದಿ ಹಾಕ್ತಾ ಇದ್ದೀನಿ, ಹಾಕಿದೆ ಅದಾಯಿತಾ. ನೆಕ್ಸ್ಟ್ ರೂಪಾತ್ಮಕ 4ಅಲ್ಲಿ ಇದೇ ಥರ 12, 11, 14, ಇಲ್ಲಿ 12 ಆಯಿತಾ. ಆಟೋಮೆಟಿಕ್ ಅದೇ ಗ್ರೇಡ್ ತೊಗೊಳುತ್ತೆ, ಟೋಟಲ್ ಒಟ್ಟು ಬರುತ್ತೆ. ಟೋಟಲ್ ಒಂದು 49 ಮತ್ತು ಏನೇನು ಅದೇ ಕ್ಯಾಲ್ಕುಲೇಷನ್. ಅದೇ ಥರ ನೆಕ್ಸ್ಟ್ ನೋಡಿ ಇದೇನು ಸಂಕಲಾತ್ಮಕ 20 ಇದು 20 ಇರುತ್ತೆ. ಅವಾಗ ನೀವು ಏನು ಮಾಡಿ ಆ ಥರ ಮಾರ್ಕ್ಸನ್ನು ನೀವು ಇದರಲ್ಲಿ ಎಂಟ್ರಿ ಮಾಡ್ಕೊತ ಹೋಗ್ತಾ ಇರ್ಬೇಕು, ಆಯಿತಾ. ಅವ್ರು ತೊಗೊಂಡಿರ್ತಾರೆ ಇಷ್ಟ ಆ ಥರ ಮಾಡಿ. ಹಾಗೆ ಇದಾಯಿತಾ. ಇದಾದ ತಕ್ಷಣ ನೀವು ಏನು ಮಾಡಬೇಕು, ನೆಕ್ಸ್ಟ್ ಸಹಪಠ್ಯ ವಿಷಯ ಇದರಲ್ಲಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕೂಡ ಇರುತ್ತಲ್ಲ, ಅವಾಗ ಇಲ್ಲಿ ಟ್ಯಾಬ್ ಮಾಡ್ಕೊತ ಹೋಗಿ ಆಯಿತಾ. ನೆಕ್ಸ್ಟ್ ಆ ವಿಷಯಕ್ಕೆ ಆ ಮಾರ್ಕ್ಸನ್ನು ನೀವು ಮಾಡಿ ಇಷ್ಟು ಮಾಡಿಬಿಟ್ಟು ನೀವೇನು ಮಾಡೋದು, ಸೇವ್ ಅಪ್ಡೇಟ್ ಅಂದರೆ ಆ ಸ್ಟೂಡೆಂಟ್ ಮಾರ್ಕ್ಸ್ ಎಲ್ಲ ಎಂಟ್ರಿ ಆಗುತ್ತೆ ನೋಡಿ, ಆಯಿತಾ. ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಆ್ಯಂಡ್ ಅಪ್ಡೇಟ್ ಅಂತ ಕೊಟ್ಟು ನೀವು ಓಕೆ ಮಾಡಿದರೆ ಅಂದರೆ ಆ ಸ್ಟೂಡೆಂಟ್ದು ಏನಾಗುತ್ತೆ, ನಿಮ್ಮ ಒಂದು ಡಾಟಾಬೇಸಲ್ಲಿ ಸ್ಟೂಡೆಂಟ್ 3ನೇ ಸ್ಟೂಡೆಂಟ್ ಮಾಡಿದ್ವಾ. ಇವಾಗ ಇವಂದು ಏನು ಮಾಡ್ಬೋದು, ನಾವು ಯಾರ್ದು ಇಂಡಿವಿಜುವಲ್ ಒಬ್ಬರದ್ದು ಮಾರ್ಕ್ಸ್ ಪ್ರೋಗ್ರೆಸ್ ಕಾರ್ಡನ್ನು ಪ್ರಿಂಟ್ ತೆಗಿಬೇಕಾಗಿದೆ. ಅವಾಗ ಇದ ಮೇಲೆ ಯಾರು ತೆಗಿಬೇಕಾಗಿದೆ ಅವ್ರದ್ದೊಂದು ಡಬಲ್ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಈ ಪ್ರೋಗ್ರೆಸ್ ಕಾರ್ಡನ್ನು ಇಲ್ಲಿ ನೋಡಿ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಸಾಕು. ನೋಡಿ 1 ಸೆಕೆಂಡಲ್ಲಿ ನಿಮಗೆ ಪ್ರೋಗ್ರೆಸ್ ಕಾರ್ಡ್ ರೆಡಿ ಆಯಿತು. ಇದನ್ನೇನು ಮಾಡೋದು, ನೀವು ಈ ಪ್ರೋಗ್ರೆಸ್ ಕಾರ್ಡ್ ಬಂತ ಸೇಮ್ ನಾರ್ಮಲ್ ಎಕ್ಸೆಲಲ್ಲಿ ಹೇಗೆ ಪ್ರಿಂಟ್ ಕೊಡ್ತಾರೆ, ಪ್ರಿಂಟ್ ಆಪ್ಷನ್ ಇದೆಯಾ, ಈ ಪ್ರಿಂಟ್ ಆಪ್ಷನ್ ಕೊಟ್ಟರೆ ನಿಮಗೆ ಪ್ರಿಂಟ್ ಆಗುತ್ತೆ. ನೀವು ಪೇಜ್ ಸೆಟಪ್ ಮಾಡ್ಕೋಬೋದು. ಹಾಗೆ ನಿಮಗೆ ನೆಕ್ಸ್ಟ್ ಪೇಜ್ ಬರಲ್ಲ, ಅದು ಒಂದೇ ಇರುತ್ತೆ. ಇದೊಂದು ಪ್ರಿಂಟ್ ಮಾಡ್ಬೋದು, ಆಮೇಲೆ ಪೇಜ್ ಸೆಟಪ್ ಮಾಡ್ಕೋಬೋದು. ಪ್ರಿಂಟ್ ಅದು ಕೊಟ್ಟರೆ ನಿಮ್ಮಿರೋ ಪ್ರಿಂಟಿಗೆ ಬರುತ್ತೆ. ಇವಾಗ ಕ್ಲೋಸ್ ಮಾಡಿ ಅದನ್ನೇ ನೀವು ಆ ಥರ ಡೈರೆಕ್ಟ್ ತೊಗೋಬೋದು. ಇಲ್ಲ ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಅಂತ ಇದೆಯಲ್ಲ, ಈ PDF ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಒಂದು PDF ಜನ್ರೇಟ್ ಆಗುತ್ತೆ. ಅದನ್ನು ನೀವು ಏನು ಮಾಡ್ಬೋದು, ಆ ಸ್ಟೂಡೆಂಟ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು. ಇವಾಗ ನೋಡಿ ಯಾವ ಸ್ಟೂಡೆಂಟ್ ಈಗಿದಾನ, ನೀವು ಫಸ್ಟ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡಲ್ದೆ ಗೊತ್ತಿದ್ರೆ ಏನು ಹೇಳುತ್ತೆ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ, ಆಯಿತಾ. ನೋಡಿ ಇವಾಗ ನಾನು ಹೇಳ್ತೀನಿ ಹೇಗಂತ. ಇವಾಗ ಸೇವ್ ಆಯಿತಾ. ಈಗ ಈ ಡಾಟಾ ಏನೂ ಫಿಲ್ ಇಲ್ಲ, ನೀವು ಡೈರೆಕ್ಟ್ ಏನು ಮಾಡ್ತೀರಾ, ಪ್ರೋಗ್ರೆಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಿ. ಅವಾಗ ಹೇಳ್ತೀನಿ ಪ್ಲೀಸ್ ಸೆಲೆಕ್ಟ್ ಎ ಸ್ಟೂಡೆಂಟ್ ಟು ಲಿಸ್ಟ್ ಬಾಕ್ಸ್ ಅಂದರೆ ಇದು ನಿಮ್ಮ ಸ್ಟೂಡೆಂಟನ್ನು ನಿಮ್ಮ ಲಿಸ್ಟ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಅದನ್ನ ಒತ್ತಿ ಅಂತ ಹೇಳುತ್ತೆ. ಹಾಗೆ ನೀವೇನು ಮಾಡೋದು, ಇದನ್ನು ಒತ್ತಿಬಿಟ್ಟು ಪ್ರೋಗ್ರೆಸ್ ಕಾರ್ಡ್ ಅಂತ ಕೊಟ್ಟರೆ
ಈ ಥರ ಬರುತ್ತೆ ಅಲ್ವಾ. ಹಾಗೆ ಏನು ಮಾಡೋದು, ನೆಕ್ಸ್ಟ್ ಪಿ ಡಿ ಎಫ್ ತೆಗಿಬೇಕಾದ್ರೂ ಕೂಡ ಏನು ಮಾಡ್ಬೇಕು, ನೀವು ಪಿ ಡಿ ಎಫ್ ತೆಗಿಬೇಕಾದ್ರೂ ಕೂಡ ಯಾವ ಸ್ಟೂಡೆಂಟ್ ತೆಗಿಬೇಕಾಗುತ್ತೆ ಆ ಸ್ಟೂಡೆಂಟ್ಗಳನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಜಾಸ್ತಿ ಇದ್ದರೆ, ಇಲ್ಲಾಂದರೆ ಇಲ್ಲಿಂದ ಇದರಿಂದ ಕೂಡ ನೀವು ಮಾಡ್ಬೋದು. ಜಾಸ್ತಿ ಸ್ಟೂಡೆಂಟ್ ಇತ್ತಂದರೆ ಏನು ಮಾಡೋದು, ಅವ್ರ ನಂಬರ್ ಹಾಕಿಬಿಟ್ಟು ಸರ್ಚ್ ಮಾಡ್ಬೋದು ನೀವು ಏನಂತ. ಈಗ ನೋಡಿ ನಾನು ಏನು ಮಾಡ್ತೀನಿ 4576 ಅಂತ ಹೊಡೆದ್ಬಿಟ್ಟು ಎಂಟ್ರಿ ಹೊಡೆದ್ರೆ ಅವ್ನು ಬರುತ್ತಾನೆ ಅಭಿಷೇಕನ. ಇವ್ನು ತೊಗೊಂಡ್ಬಿಟ್ಟು ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಆ್ಯಡ್ ಆಗುತ್ತೆ ಅಲ್ವಾ. ಅದೇ ಥರ ಯಾರು ಬೇಕಾಗುತ್ತೆ ಆ ಥರ ನೀವು ಅದನ್ನು ಮಾಡ್ಕೋಬೋದು ಆಯ್ತಲ್ಲ. ಇವಾಗ ನಾವೇನು ಮಾಡೋಣ, ಇವ್ರದ್ದೊಂದು ಪಿ ಡಿ ಎಫ್ ಜನ್ರೇಟ್ ಮಾಡೋಣ. ಯಾರ್ದು ಫಸ್ಟ್ ಸ್ಟೂಡೆಂಟು ಪಿ ಡಿ ಎಫ್ ನೋಡಿ ಇಲ್ಲಿದೆ. ಒಂದು ಪಿ ಡಿ ಎಫಲ್ಲಿ ಈ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಪಿ ಡಿ ಎಫ್ ಒಂದು ಹೆಸರು ಕೇಳುತ್ತೆ, ನೀವು ಅದು ಸೇವ್ ಮಾಡ್ಕೋಬೋದು. ನಿಮ್ಮ ಕಂಪ್ಯೂಟ್ರಲ್ಲಿ ಒಂದು ಯಾವುದಾದ್ರು ಫೋಲ್ಡರ್ ಓಪನ್ ಮಾಡಿಬಿಟ್ಟು ಆ ಸ್ಟೂಡೆಂಟನ್ನು ನೀವು ಅಲ್ಲಿ ಸೇವ್ ಮಾಡ್ಬೋದು. ಇಲ್ಲಾಂದ್ರೆ ಕ್ಯಾನ್ಸಲ್ ಆತಂದ್ರೆ ಕೂಡ ಪಿ ಡಿ ಎಫ್ ಜನ್ರೇಟ್ ಆಗುತ್ತೆ ನೋಡಿ. ಇವಾಗ ನೀವು ಡೈರೆಕ್ಟ್ ಅವ್ರಿಗೆ ಸೆಂಡ್ ಮಾಡ್ಬೋದು ನೋಡಿ. ಸೇಮ್ ಅದೇ ಒಂದು ಪಿ ಡಿ ಎಫಲ್ಲಿ ಜನ್ರೇಟ್ ಆಗಿ ಬಂತು ಆಯಿತಾ. ನೋಡಿ ಇಷ್ಟು ಈಸಿಯಾಗಿ ನಿಮಗೆ ಇದೆ ಒಂದು ಎಷ್ಟು ಆ್ಯಕ್ಯೂರೇಟ್ ನೋಡಿ ಒಂದು ಫಾರ್ಮೇಟಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ ಎಲ್ಲ ಇದರಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಏನಿದೆ ಎಲ್ಲ ಸಾಲಿ ಹೆಸರಿದೆ, ಅವನ ಹೆಸರು, ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ, ಏನೇನಿದೆ ಎಲ್ಲ ಇದೆ. ಆಮೇಲೆ ಮೊದಲನೇ ಸೆಮಿಸ್ಟ್ರಿ, ದ್ವಿತೀಯ ಸೆಮಿಸ್ಟ್ರಿ ಒಟ್ಟು ಅಂದರೆ ಮೊದಲನೇ ರೂಪಾತ್ಮಕವನ್ನು 2, ಸಂಕಲಾತ್ಮಕ ಅದರದ್ದು ಒಟ್ಟು, ದ್ವಿತೀಯ ಸೆಮಿಸ್ಟ್ರ್ ಅವಾಗ 3, 4 ಅದು ಎಲ್ಲ ಟೋಟಲ್ ಸೇರಿ ಇಷ್ಟಾಯಿತು. ಆಮೇಲೆ ಇಲ್ಲಿ ನಿಮ್ಗೆ ಕೂಡ ಅದರದ್ದು ಇದ್ರ ಕೊಡ್ತಾರೆ ಸಬ್ಜೆಕ್ಟ್ ವಿಷಯ, ಅದು ಸಬ್ಜೆಕ್ಟಲ್ಲಿ ಯಾವ ಸಬ್ಜೆಕ್ಟ್ ಇದಾವೆ ವಿಷಯ ಅಂದರೆ ಯಾವ್ಯಾವ ಇದಾವೆ ಅದಕ್ಕೆ ಏನೇನು ಮಾರ್ಕ್ಸು ಟೋಟಲ್ ಆಗಿ ನೋಡಿ, ಅಂಕ ಎಷ್ಟು ಮಾಡಿದ್ದಾನೆ, ಅದಕ್ಕೆ ಎಷ್ಟು ಪರ್ಸೆಂಟೇಜು, ರ್ಯಾಂಕ್ ಏನು, ಒಂದು ಗೊತ್ತಿನ ರ್ಯಾಂಕ್ 3 ಇದ್ದಾನೆ. ಅರ್ಥ ಆಯ್ತಾ. ಈ ಥರ ಬರುತ್ತೆ. ಆಮೇಲೆ ವಿದ್ಯಾರ್ಥಿ ಸಹಿ ಇದನ್ನು ಪ್ರಿಂಟ್ ತೆಗೆದುಬಿಟ್ಟು ನೀವು ಅವರಿಗೆ ಈಸಿಯಾಗಿ ಕೊಡ್ಬೋದು. ಇವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂತಂದರೆ, ಇವಾಗ ನೀವೊಂದು ಅವ್ನು ತೆಗೆದ್ರಿ, ಈಗ ಆಲ್ ಸ್ಟೂಡೆಂಟ್ ನಿಮ್ಮ ಹತ್ರ ಎಷ್ಟು ಒಂದು 100, 200, 300, 1000, 2000 ಸ್ಟೂಡೆಂಟ್ ಇರ್ತಾರೆ. ಒಮ್ಮೆ ಆಲ್ ಸ್ಟೂಡೆಂಟ್ ಎಲ್ಲ ನೀವು ಆ್ಯಡ್ ಮಾಡಿಬಿಟ್ಟು ನಿಮಗೆ ಒಂದು ಪ್ರಿಂಟ್ಔಟ್ ಬೇಕು. ಇವಾಗ ಬುಕ್ಕಲ್ಲಿ ಇಡಲಿಕ್ಕೆ, ಇಲ್ಲಿ ಒಂದು ಫೈಲ್ ಮಾಡಿ ಇಡಲಿಕ್ಕೆ ರಿಪೋರ್ಟ್ ಶೀಟ್ಸ್ ಬೇಕಾಗುತ್ತೆ. ಅಂದರೆ ಒಂದೊಂದು ಹುಡುಗೊಂದು ಪ್ರತಿಯೊಂದು ನಿಮ್ಮ ಹತ್ರ ಬೇಕು. ಅದು ಇಂಡಿವಿಜುವಲ್ ಕೊಡಲಿಕ್ಕೆ ಅದನ್ನು ತೆಗೆದ್ರಾ, ಇದರಲ್ಲಿ ನೀವೇನು ಮಾಡಬೇಕು, ಇಂಡಿವಿಜುವಲ್ ಪ್ರಿಂಟ್ ತೆಗಿಲಿಕ್ಕೆ ನೋಡಿ ಈ ಆಲ್ ಸ್ಟೂಡೆಂಟ್ ರಿಪೋರ್ಟ್ಸ್ ಅಂತಿದೆಯಲ್ಲ, ಇದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ನಿಮ್ಮ ಟೋಟಲ್ ನಿಮ್ಮ ಎಷ್ಟು ಡಾಟಾ ಎಂಟ್ರಿ ಮಾಡಿರ್ತೀರೋ ಸ್ಟೂಡೆಂಟ್ ಎಲ್ಲ ಎಟ್ ಎ ಟೈಮ್ ನಿಮ್ಗೆ ಏನು ಮಾಡುತ್ತೆ ಪ್ರಿಂಟ್ಔಟ್ ಕೊಡ್ತೇನೆ ನೋಡಿ. ನಾನು ನೋಡ್ತೀನಿ, ಇದು ಕ್ಲಿಕ್ ಮಾಡಿ, ಇದ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇವಾಗ ನಿಮಗೆ ಜನ್ರೇಟ್ ಆಗುತ್ತೆ ನೋಡಿ. ನಿಮ್ಮ ಹತ್ರ ಎಷ್ಟು ಸ್ಟೂಡೆಂಟ್ ಇದ್ರು ಅದರದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಮೇಲೆ ಹೆಡ್ಡಿಂಗು, ಇದು ಶಾಲೆ ಹೆಸರು ಎಲ್ಲ ಬರುತ್ತೆ. ಆಮೇಲೆ ವಿದ್ಯಾರ್ಥಿ ಹೆಸರು ಏನೇನಿದಾವೆ ಅಂದರೆ ಒಂದು A4 ಸೈಜಲ್ಲಿ ಒಂದು ಸ್ಟೂಡೆಂಟ್ ಅಂದರೆ 3 ಸ್ಟೂಡೆಂಟ್ದು ಫುಲ್ ಡೀಟೇಲ್ ಬರುತ್ತೆ ನಿಮಗೆ. ಫುಲ್ ಡೀಟೇಲ್ ಅಂದರೆ ಏನು, ಸೆಮಿಸ್ಟ್ರ್ 1 ಬರುತ್ತೆ, ಸೆಮಿಸ್ಟ್ರ್ 2 ಬರುತ್ತೆ. ನಿಮ್ಗೆ ಒಂದು ಹುಡುಗಂದು ಸೆಮಿಸ್ಟ್ರ್ 1ಅಲ್ಲಿ ಏನೇನು ಮಾಡಿದ, ಎಷ್ಟೆಷ್ಟು ಅಂಕ ಮಾಡಿದ, ಎಷ್ಟು ಪರ್ಸೆಂಟೇಜ್ ಮಾಡಿದ, ಟೋಟಲ್ ಆಗಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಸಿಗುತ್ತೆ. ಇದೇ ಥರ ನೀವು ಪ್ರಿಂಟ್ಔಟ್ ತೆಗೆದುಬಿಟ್ಟು ಒಂದು 50 ಒಂದು ಕ್ಲಾಸಲ್ಲಿ 30-35 ಜನ ಇದ್ದಾರೆ ಅಂದರೆ ಒಂದು ನೋಡಿ ಒಂದು ಪೇಜ್ ಅಂದರೆ 10 ಪೇಜ್ ನೀವು ಒಂದು ಫೈಲ್ ಮಾಡಿ ಇಡ್ಬೋದು. ಇಲ್ಲ ಬ್ಯಾಕ್ ಅಂಡ್ ಸೈಡ್ ತೆಗೆದ್ರೆ ಒಂದು 15 ಪೇಜಲ್ಲಿ ನಿಮಗೆ ಟೋಟಲ್ ಹುಡುಗರದ್ದು ಲಿಸ್ಟ್ ಬರುತ್ತೆ. ಇದನ್ನು ಒಂದು ನೀವು ಸ್ಕೇಲ್ ತೊಗೊಂಡು ಬರೆದು ಒಂದು ಫೈಲಲ್ಲಿ ಹಾಕಿರ್ತೀನಿ ಅಂದರೆ ತುಂಬ ನಿಮಗೇನಾಗುತ್ತೆ, ಸಮಯ ಒಂದು ವೇಸ್ಟ್ ಆಗುತ್ತೆ. ಅದೆಲ್ಲ ಈಸಿಯಾಗಿ ನೀವೇನು ಮಾಡೋದು ಬೇಕಾಗಿಲ್ಲ. ಒಂದು ಪೇಪರ್ ಕರೆಕ್ಷನ್ ಮಾಡೋದು, ಮಾರ್ಕ್ಸ್ ಎಂಟ್ರಿ ಮಾಡೋದು, ಎಂಟ್ರಿ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ ಗ್ರೇಡಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅವ್ನು ಎಷ್ಟನೇ ರ್ಯಾಂಕ್ ತನಕ ತೊಗೊಳುತ್ತೆ, ಅವ್ನಿಗೆ ಗ್ರೇಡಿಂಗ್ ಕೊಡುತ್ತೆ. ಆ ಥರ ನಿಮಗೆಲ್ಲ ಸ್ಟೂಡೆಂಟ್ ರಿಪೋರ್ಟ್ ಕಾರ್ಡನ್ನು ಅದು ಎಷ್ಟು ಇರ್ತಾರೋ ಅಷ್ಟಕ್ಕೆ ಒಂದು ಪೇಜಲ್ಲಿ ನಿಮ್ಗೆ 3 ಜನ ಅದೇ ಸೆಟ್ ಮಾಡಿ ಕೊಡುತ್ತೆ. ನೀವೇನು ಸೆಟ್ ಮಾಡೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ, ಅದೇ ಪ್ರಿಂಟ್ ಮಾಡಿ ನಿಮಗೆ ಕೊಡುತ್ತೆ. ನೀವು ಒನ್ಲಿ ಮಾಡಬೇಕಾಗಿರೋದಷ್ಟೇ ಅದನ್ನ ಒಂದು ಕ್ಲಿಕ್ ಮಾಡಿ ಡಾಟಾ ಮಾತ್ರ ಮಾರ್ಕ್ಸ್ ಅದರಲ್ಲಿ ಎಂಟ್ರಿ ಮಾಡಿಬಿಟ್ಟು ಪ್ರಿಂಟ್ ಅಂದರೆ ಸಾಕು, ಪ್ರಿಂಟ್ ಔಟ್ ಬಂದುಬಿಡುತ್ತೆ. ಇಷ್ಟು ಮಾಡಿಬಿಟ್ಟು ನೋಡಿ ಈ ಥರ ಆಯಿತಾ. ಇದು ನೆಕ್ಸ್ಟ್ ಕ್ಲೋಸ್ ಮಾಡಿದ ತಕ್ಷಣ ಈ 3 ಜನ ಇದ್ದಾರೆ, ನನ್ನ ಹತ್ರ ಟೋಟಲ್ 5 ಜನ ಇರೋದ್ರಿಂದ ಏನಾಗುತ್ತೆ, ಇನ್ನಿಬ್ಬರದನ್ನು ನೆಕ್ಸ್ಟ್ ಪೇಜಲ್ಲಿ ತೋರಿಸುತ್ತೆ. ನಾನು ಕ್ಲೋಸ್ ಮಾಡಿದೆ ಮತ್ತೆ ಜನ್ರೇಟ್ ಮಾಡ್ಕೋತೆ ಆಟೋಮೆಟಿಕಾಗಿ ನೋಡಿ. ಇವಾಗ 4 to 6 ಅಂದರೆ 4 to 6 ಇಲ್ಲೇ ಇಲ್ಲ, ಅಂದರೆ 5 ಜನ ಇದ್ದಾರೆ. ಇವ್ರದ್ದು ಇಲ್ಲಿ ತೋರಿಸಿ, ಇವ್ರು ಮಾರ್ಕ್ ಇನ್ನೂ ಎಂಟ್ರಿನೇ ಮಾಡಿಲ್ಲ, ಅದಕ್ಕೆ ಇದೇನಾಗ್ತದೆ 0 ಅಂತ ತೋರಿಸ್ತಾ ಇದೆ. 3 ಜನದ ಮಾತ್ರ ನಾನು ಎಂಟ್ರಿ ಮಾಡಿದ್ದೆ, 3 ಜನದ ಮಾತ್ರ ಅಲ್ಲಿ ತೋರಿಸ್ತು ಆಯ್ತಲ್ವಾ. ಈಗ ನೀವು ಅದೇ ಥರ ಇಲ್ಲಿ ಪ್ರೀವಿಯಸ್ ಪೇಜ್ ನೋಡ್ಬೋದು, ನೆಕ್ಸ್ಟ್ ಪೇಜ್ ಈ ಥರ ಹೋಗ್ಬೋದು. ಹೋಗಿಬಿಟ್ಟು ಇದು ಕ್ಲೋಸ್ ಮಾಡಿದರೆ ಮತ್ತೆ ನಿಮ್ಗೆ ಏನಾಗುತ್ತೆ, ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಲ್ಲದೆ ನೀವು ಇನ್ನೊಂದು ಇದರಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ, ನಿಮ್ಮ ಸ್ಟೂಡೆಂಟ್ ಒಂದು 50-60 ಜನ ಇದ್ದಾರೆ, ಇಲ್ಲಾಂದರೆ ನಿಮ್ಮ ಕ್ಲಾಸ್ ಒಂದು ಕ್ಲಾಸ್ ವೈಸ್ ಅಂದರೆ ಇದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ನಿಮಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ನೀವೊಂದು ರೋಲ್ ನೋಟಿಸ್ ಬೋರ್ಡ್ಗೆ ಹಾಕಬೇಕಾಗಿರುತ್ತೆ. ಏನೋ ಒಂದು ರಿಮಾರ್ಕ್ಸ್ ಹಾಕಿಬಿಟ್ಟು ಆವಾಗ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಈ ಸ್ಟೂಡೆಂಟ್ ಅಂತ ತಿಳ್ಕೊಂತ ಇದೆಯಲ್ಲ, ಈ ರೋಲನ್ನು ಈ ಸ್ಟೂಡೆಂಟ್ ಇಲ್ಲಿ ಹೋಗಿಬಿಟ್ಟು ಇದ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಒಂದು ಸ್ಟೂಡೆಂಟ್ ರೋಲ್ ಅಂತ ಒಂದು ಇದು ಓಪನ್ ಆಗುತ್ತೆ. ಇದು ಯೂಸರ್ ಫಾರ್ಮ್ ಓಪನ್ ಆಗುತ್ತೆ. ಯೂಸರ್ ಫಾರ್ಮಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಫಸ್ಟ್ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಈ ಕಾಲಮ್ ಮೇಲೆ ಹೋದರೆ ನಿಮಗೆ ಸ್ಟೂಡೆಂಟ್ ಒಂದು ಇವಾಗ ಮೇಲೆ ಏನು ಹೇಳಿ ಹೆಡ್ಡಿಂಗ್ ಇರುತ್ತಲ್ಲ, ಸೀರಿಯಲ್ ನಂಬರು, ದಾಖಲಾತಿ ಸಂಖ್ಯೆ, ಇದು ನಿಮಗೆ ಏನೇನು ಬೇಕು ಅದರಲ್ಲಿ ಅದೆಲ್ಲ ನೀವೇನು ಮಾಡ್ಬೋದು ಟಿಕ್ ಮಾಡ್ಕೊಂಡು. ಈಗ ನನಗೆ ನೋಡಿ ಅನುಕ್ರಮ ನಂಬರ್ ಬೇಕು, ದಾಖಲಾತಿ ಬೇಕು, ವಿದ್ಯಾರ್ಥಿ ಹೆಸರು ಬೇಕು, ತರಗತಿ ಬೇಕು, STS ನಂಬರ್ ಬೇಕು, ಜನ್ಮ ದಿನಾಂಕ ಏನು ಬೇಕಿಲ್ಲ, ಆಮೇಲೆ ಏನು
ಒಂದು 2 3 ಬ್ಲಾಂಕ್ ಬೇಕು ನನಗೆ. ಇವೆಲ್ಲ C1 ಟು CA ತನಕ ಏನಿದೆ ಬ್ಲಾಂಕ್ ಕಾಲಮ್ ಇದಾವೆ. ಒಂದು 2 ಕಾಲಮ್ ಬ್ಲಾಂಕ್ ಬೇಕು. ಏನಾದರೂ ಸೈನ್ ತಗೊಂಡು ನೋಟಿಸ್ ಬೋರ್ಡ್ ಹಾಕ್ಲಿಕ್ಕೆ. ಆಮೇಲೆ ಟೀಕೆಗಳು ಇಷ್ಟೊಂದು ತೊಗೊಂಡ್ಬಿಟ್ಟು ಅದು ಏನು ಮ್ಯಾಟ್ರ್, ಅದು ಏನು ನೋಟಿಸ್ ಬೋರ್ಡ್ ಹಾಕಬೇಕಾಗುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಇದು ನೋಡಿ ಇದನ್ನೆಲ್ಲ ಟೈಪ್ ಮಾಡಿರೋದು ಇದು. ನೆಕ್ಸ್ಟ್ ಇದ್ರ ಮುಂದೆ ನೀವು ಏನು ಟೈಪ್ ಮಾಡ್ತಿರಲ್ಲ ಅದು ಅಲ್ಲಿ ಬರುತ್ತೆ. ಅವಾಗ ವ್ಯೂ ಕಾಲಮ್ ಅಂತಂದರೆ ಅದಷ್ಟೇ, ಅದು ಫಿಲ್ಟರ್ ಮಾಡಿ ಇಟ್ಕೊಳ್ಳುತ್ತೆ. ಫಿಲ್ಟರ್ ಮಾಡಿದ ತಕ್ಷಣ ನೀವೇನು ಮಾಡ್ಬೋದು, ಇಲ್ಲೇ ಮಗ್ಗಲಲ್ಲೇ ಒಂದು ಪ್ರಿಂಟ್ ಬಟನ್ ಇದೆ. ಈ ಪ್ರಿಂಟ್ ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸೇಮ್ ಜನರೇಟ್ ಆಗಿ ಆ ರೋಲ್ ರೆಡಿ ಆಗುತ್ತೆ ನೋಡಿ. ಎಷ್ಟು ಜನದ್ದು ಈಗ ನನ್ನ ಇದರಲ್ಲಿ 5 ಜನ ಎಂಟ್ರಿ ಇರೋದ್ರಿಂದ 5 ಜನ ಮಾತ್ರ ನಿಮಗೆ ಏನು ತೋರಿಸ್ತಾ ಇದೆ. ನಾನು ಅಲ್ಲಿ ಏನು ಸೆಲೆಕ್ಟ್ ಮಾಡಿದ್ದೆ ಅದು ಮಾತ್ರ ನೋಡಿ. ಅನುಕ್ರಮ ನಂಬರ್, ದಾಖಲಾತಿ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ತರಗತಿ, STS ನಂಬರ್, ಇವೆರಡು ಕಾಲಮ್ ಬ್ಲಾಂಕ್ ತಂದಿದ್ದೆ. ಏನಾದರೂ ನೀವು ಅದರಲ್ಲಿ ಬರೆದು ಹಾಕ್ಲಿಕ್ಕೆ ಟೀಕೆಗಳು ನೋಟಿಸ್ ಬೋರ್ಡಲ್ಲಿ ಈಸಿಯಾಗಿ ಹಾಕ್ಬೋದು. ಇಲ್ಲಪ್ಪ ಈಗ ನೋಡಿ ನಾನು ಎಲ್ಲ ಸೆಲೆಕ್ಟ್ ಮಾಡಿ ತೆಗಿತೀನಿ, ಈ ಪೇಜ್ ಹತ್ರ ಬರುತ್ತೆ ಅಂತ ನೋಡಿ. ಬ್ಯಾಕ್ ಹೋದೆ. ಇವಾಗ ಸ್ಟೂಡೆಂಟ್ ರೋಲ್ ಅಂತಿದೆ, ಇದರಲ್ಲಿ ಹೋದೆ. ಸ್ಟೂಡೆಂಟ್ ರೋಲಲ್ಲಿ ಹೋಗಿಬಿಟ್ಟು ನಾನು ಏನು ಮಾಡ್ತೀನಿ, ಆಲ್ ಚೆಕ್ ಮಾಡಿಬಿಟ್ಟು ವ್ಯೂ ಕಾಲಮಲ್ಲಿ ಹೋದೆ. ಇಲ್ಲಿದೆ, ಇನ್ನೇನು ಮಾಡೋಣ, ಚೆಕ್ ಕಾಲ್ ಮಾಡಿ ವ್ಯೂ ಕಾಲಮ್ ಅಂತಂದರೆ ನನ್ನ ಹತ್ರ ಎಷ್ಟು ಕಾಲಮ್ ಇದಾವೆ ಎಲ್ಲ ಬರುತ್ತೆ. ಅವಾಗ ಪ್ರಿಂಟ್ ಅಂತ ಕೊಟ್ಬಿಟ್ರೆ ನೋಡಿ ಇವಾಗ ಬರ್ತಾ ಇದೆಯಾ. ಇವಾಗ ನೀವೇನು ಮಾಡ್ಬೋದು, ಇಲ್ಲಿ ಇದು ಲ್ಯಾಂಡ್ಸ್ಕೇಪಲ್ಲಿ ತಗೋತಾ ಇದೆ. ಇದನ್ನು ನೀವೇನು ಮಾಡ್ಬೋದು, ಪೇಜ್ ಸೆಟಪ್ ಈಗೆಲ್ಲ ಬರ್ತಾ ಇಲ್ಲ ನಮಗೆ, ಕನ್ನಡವರೆಗೂ ಬರ್ತಾ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಇದು ಪೇಜ್ ಸೆಟಪಲ್ಲಿ ಹೋಗಿಬಿಟ್ಟು ಈ ಪರ್ಸೆಂಟೇಜ್ ಇದೆಯಲ್ಲ ಇದನ್ನೊಂದು 80 ಇಲ್ಲಾಂದರೆ 70 ಮಾಡಿದರೆ 75 ಮಾಡಿದರೆ ನಿಮಗೆ ಏನಾಗುತ್ತೆ ಅಂತ ಟೋಟಲ್ C2ವರೆಗೆ ಬರ್ತಾ ಇದೆ. ಅದೇ ಥರ ನೀವು ಪೇಜ್ ಸೆಟಪ್ಪನ್ನು ಪ್ರಿಂಟ್ ಮಾಡಿಬಿಟ್ಟು, ಇಲ್ಲಾಂದರೆ ನೀವೇನು ಮಾಡ್ಬೋದು, ಅದು ಬೇಡಪ್ಪ ಅಂತಂದರೆ ಆಟೋ ಪಿಟ್ ಹೋಗಿಬಿಟ್ಟು ಈ ಕಡೆ ಇದೆ ನೋಡಿ, ಇದೊಂದು ಕ್ಯಾನ್ಸಲ್ ಮಾಡಿ ಆಟೋ ಪಿಟ್ ಮಾಡಿಬಿಡೋದು. ಆಟೋ ಪಿಟ್ ಮಾಡಿದರೆ ಅಂದರೆ ಆಟೋಮೆಟಿಕ್ ಆಟೋ ಪಿಟ್ ಆಗಿಬಿಡುತ್ತೆ ನೋಡಿ, ಯಾರು ಕೇಳೋದೇ ಬೇಡ. ಏನು ಮಾಡೋದು, ಪೇಜ್ ಸೆಟಪಲ್ಲಿ ಹೋಗೋದು, ಆಟೋ ಪಿಟ್ಟಲ್ಲಿ ಹೋಗಿಬಿಟ್ಟು ಇಲ್ಲಿ ಒಂದು ಹಾಕೋದು, ಈ ಕಡೆದು ಮಾತ್ರ ಏನು ಕೊಡೋಂಗಿಲ್ಲ. ಹಾಗೆ ಆಟೋ ಪಿಟ್ ಮಾಡಿ ಓಕೆ ಅಂತಂದರೆ ಸಾಕು, ಆಟೋಮೆಟಿಕ್ ಆಗಿ ಪಿಟ್ ಆಗಿಬಿಡುತ್ತೆ ಪೇಜಲ್ಲಿ ಕರೆಕ್ಟಾಗಿ ನೋಡಿ, ಕ್ಲಿಯರ್ ಆಗಿ ಬರುತ್ತೆ. ಇದನ್ನು ನೀವು ನೋಟಿಸ್ ಬೋರ್ಡ್ಗೆ ಹಾಕ್ಬೋದು. ಇದರಲ್ಲಿ ಏನಾದರೂ ಫುಲ್ ಬರಿಬೋದಾಗಿದ್ದರೆ ಬರೆದುಬಿಟ್ಟು ಹಾಕ್ಬೋದು ಅಲ್ವಾ. ಎಷ್ಟು ಈಸಿಯಾಗಿ ನಿಮ್ಮ ಒಂದು ಟೈಮನ್ನು ನೀವು ಉಳಿಸ್ಬೋದು ನೋಡಿ. ಇದ್ರ ಬಗ್ಗೆ ಈ ಒಂದು ಅಪ್ಲಿಕೇಶನ್ ಇದು ಎಕ್ಸೆಲ್ಲೇ ರೆಡಿ ಮಾಡಿರೋದು. ಇದ್ರ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಬೇಕಂತಂದರೆ ನೀವು ಕಮೆಂಟ್ ಮಾಡಿ, ಆಮೇಲೆ ನಾನೇನು ಮಾಡ್ತೀನಿ ಇದ್ರ ಬಗ್ಗೆ ಒಂದೊಂದು ಪ್ರತಿಯೊಂದರ ಬಗ್ಗೆ ಇದು ಹೇಗೆ ರೆಡಿ ಮಾಡಿದೆ ಹೇಗಂತ ಕೂಡ ನಿಮಗೆ ಏನು ಮಾಡ್ತೀನಿ ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದ್ರ ನೋಡಿ ಈ ಡ್ಯಾಶ್ಬೋರ್ಡ್ ಇದೆಯಲ್ಲ, ಇದ್ರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಎಲ್ಲ ತೋರಿಸುತ್ತೆ. ಹುಡುಗನ ಹೆಸರು ತೋರಿಸ್ತಾ ಇದೆ, ಆಮೇಲೆ ಇದು ಅವನು ಎಷ್ಟನೇ ಅಂಕ ತೊಗೊಂಡಿದ್ದಾನೆ, ರ್ಯಾಂಕ್ ಯಾವುದು, ಶೇಕಡ ಯಾವುದು, ಅದ್ರ ಇದು ಅವನು ಎಷ್ಟನೇ ರ್ಯಾಂಕ್ ಇದ್ದಾನೆ, ಆಮೇಲೆ ಇವು ಇನ್ನೊಂದು ನೆಕ್ಸ್ಟ್ ಯಾವ್ದಾದ್ರು ಸ್ಟೂಡೆಂಟ್ ಆ್ಯಡ್ ಮಾಡಲಿಕ್ಕೆ, ಆಮೇಲೆ ಸ್ಟೂಡೆಂಟ್ನ ಡಿಲೀಟ್ ಮಾಡಲಿಕ್ಕೆ, ಟೋಟಲ್ ಬ್ಯಾಕಪ್ ಮಾಡ್ಕೊಳ್ಳಿಕ್ಕೆ, ರಿಫ್ರೆಶು, ಅಪ್ಡೇಟು. ಅದೇ ಥರ ಇಲ್ಲಿ ಕೆಳಗೆ ಎಷ್ಟು ಮಾರ್ಕ್ಸ್ ಒಂದೊಂದು ಇದಕ್ಕೆ ತೊಗೊಂಡಿದ್ದಾನೆ, ಒಂದು ಟ್ಯಾಬು, ಇವನ್ನೆಲ್ಲ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಅದೇ ಥರ ಸೆಮಿಸ್ಟ್ರಿ 2 ಅಲ್ಲಿ ಹೋಗ್ಬೋದು, ಸೆಮಿಸ್ಟ್ರಿ 2 ಬರುತ್ತೆ. ಈ ಥರ ಇದನ್ನು ನೀವು PDF ಅಲ್ಲಿ ಕೂಡ ಏನು ಮಾಡ್ಬೋದು, ಜನರೇಟ್ ಮಾಡ್ಬೋದು ನೋಡಿ. ಆಲ್ ಸ್ಟೂಡೆಂಟ್ PDF ಬೇಕಂತಂದರೆ ಯಾರಿಗಾರು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು, ಪ್ರಿಂಟ್ಔಟ್ ಇಲ್ಲ ಒಂದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ಅವಾಗ ನೀವು PDF ಜನರೇಟ್ ಮಾಡಿಬಿಟ್ಟು PDF ಅನ್ನು ಎಲ್ಲಿ ಹೋಗಿ ಹೊರಗಡೆ ಪ್ರಿಂಟ್ ತಗೋಬೋದು ನೋಡಿ. ಹೀಗಂತ ಇದೊಂದು ನಾನು ಕ್ಲಿಕ್ ಮಾಡಿಬಿಡ್ತೀನಿ PDF, ಇದೇನು ಮಾಡುತ್ತೆ, ಜನರೇಟ್ ಮಾಡ್ಕೊಳುತ್ತೆ PDF. ಆಯಿತಾ, ಈಗ ಕ್ಯಾನ್ಸಲ್ ಮಾಡಿ. PDF ಇವಾಗ ಜನರೇಟ್ ಆಯಿತು ನೋಡಿ, ಪೇಜ್ PDF ಜನರೇಟ್ ಆಯಿತಾ. ಈಗ ನೀವು ಒಂದು ಎಷ್ಟು ಕ್ಲಿಯರ್ ಆಗಿ ಎಷ್ಟು ಒಂದು ಪೇಜಲ್ಲಿ ಆಗಿ ನಿಮ್ಗೆ ಏನಾಗಿದೆ ಸೆಲೆಕ್ಟ್ ಆಗಿ ಇದು ಬಂದಿದೆ. ಇದು ಪ್ರಿಂಟ್ಔಟ್ ಕೊಟ್ಬಿಟ್ರೆ A4 ಸೈಜಲ್ಲಿ ನಿಮ್ಗೆ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಕ್ಲಿಯರ್ ಇದೆ ಅಂತಂದರೆ. ನೀವು ಒಂದು ಇದು ಮೆನುವಲ್ಲಿ ಮಾಡ್ಕೊತ ಕೂತ್ರೂ ಇಷ್ಟು ಚಂದ ಲೌಟ್ ಇರಲ್ಲ ನಿಮಗೆ. ನೋಡಿ ದಪ್ಪ ಲೈನ್ ಇದೆ, ಚಿಕ್ಕ ಲೈನು, ಈ ಥರ ಎಲ್ಲ ಒನ್ ಟೈಮ್ ಮಾತ್ರ ಮಾಡ್ಬೋದು. ಆಮೇಲೆ ಅದು ಆಟೋಮೆಟಿಕ್ ಕೋಡ್ VBA ಕೋಡ್ ಏನು ಮಾಡುತ್ತೆ ಅಂದರೆ ನಮಗೆ ಜನರೇಟ್ ಮಾಡಿಕೊಡುತ್ತೆ. ಒನ್ ಟೈಮ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು ನೋಡಿ. ಮತ್ತು ಸೆಕೆಂಡ್ ಇದನ್ನು ಆಟೋಮೆಟಿಕ್ ಜನರೇಟ್ ಮಾಡ್ಕೊಳ್ಳಿ. ಎಷ್ಟು ಜನ ಇರ್ತಾರಲ್ಲ ಅಷ್ಟು ಶೀಟ್ ನಿಮಗೆ ಅದು ಆಟೋಮೆಟಿಕ್ PDF ಕೊಟ್ಟೇ ಕೊಡುತ್ತೆ. ಇವಾಗ ಆಯಿತಾ, ಈಸಿಯಾಗಿ ಇದು 5 ಜನ ಇದ್ದರೆ 6 ಸೆಕೆಂಡ್ ಶೀಟ್ ಕೂಡ ಕೊಡ್ತದೆ. ಕ್ಲೋಸ್ ಮಾಡಿ ಮತ್ತು ನೆಕ್ಸ್ಟ್ ಸಾಫ್ಟ್ವೇರ್ ಬರುತ್ತೆ ನಿಮಗೆ. ಇದರಲ್ಲಿ ಈಸಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಟ್ಯಾಬ್ ಹೊತ್ಕೊಟ್ಟು ಎಲ್ಲ ಡಾಟಾನ ಇದರಲ್ಲಿ ಫಿಲ್ ಮಾಡ್ಬೋದು. ಹೌದಾ, ಓಕೆ. ಅದೇ ಥರ ನೀವು ಮತ್ತು ಬೇರೆ ಕ್ಲಾಸ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ. ಇದು ಕ್ಲೋಸ್ ಮಾಡಿದರೆ ಸೇವ್ ಕೇಳುತ್ತೆ, ಓಕೆ. ನೆಕ್ಸ್ಟ್ ನೋಡಿ ಮತ್ತು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡಲ್ಲಿ ಹೋಗ್ಬಿಟ್ಟು ನೀವು 1 ರಿಂದ 5 ಕ್ಲಾಸ್ವರೆಗೂ ತೆಗಿಬೋದು ಅಲ್ವಾ. ಈ ಥರ ಒಂದು ಅಪ್ಲಿಕೇಶನ್ ನಿಮಗೆ ಯೂಸ್ಫುಲ್ ಆಗುವಂಥ